ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಹೋರಾಟ ಮತ್ತೊಂದು ಹಂತಕ್ಕೆ ತಲುಪ್ತಿರೋ ಹೊತ್ತಲ್ಲಿ ನರೇಂದ್ರ ಮೋದಿ ಅವರು ಬಹಳ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಸಿಜೆಪಿ ಪ್ರೊಟೆಸ್ಟರ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಈಗ ಮೋದಿ. ದೀಪ್ಗೆ ಏನು ಮಾಡ್ತಾರೆ ಹಾಗಾದರೆ ನೆಕ್ಸ್ಟ್? ದೇಶವ್ಯಾಪಿ ಇದು ಬೆಚ್ಚಿ ಬೀಳಿಸುವಂಥ ಪರಿಣಾಮ ಆಗುತ್ತಾ? ಅಷ್ಟಿದ್ರೂ ಕೂಡ ನರೇಂದ್ರ ಮೋದಿ ಅವರು ಈ ತೀರ್ಮಾನವನ್ನು ತಗೊಂಡಿರೋದು ಯಾಕೆ? UPA ಅವಧಿಯಲ್ಲೂ BJP ಇದನ್ನೇ ಹೇಳಿತ್ತು. ರಿಸೈನ್ ಮಾಡೋ ವಿಚಾರ ಬಂದಾಗ ಈಗಲೂ ಅದಕ್ಕೆ ಬದ್ಧವಾಗಿದೆ. ಪ್ರಧಾನ ವಿಚಾರದಲ್ಲಿ ನರೇಂದ್ರ ಮೋದಿ ಅವರ ತೀರ್ಮಾನ ಏನು ಹಾಗಾದರೆ? ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದು. ಇವತ್ತು ಏನು ಬೇಕಾದರೂ ಆಗಬಹುದು ರಾಷ್ಟ್ರದಲ್ಲಿ ಅನ್ನುವಂಥ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ರಿಪೋರ್ಟ್ ಮಾಡಿದ್ವಿ. ನಿನ್ನೆ ಸಂಜೆ ಮೀಟಿಂಗ್ ಆದಮೇಲೆ ಸೌರವ್ ಮತ್ತು ರಾಂಕಾ ಏನು ಡಿಮ್ಯಾಂಡ್ ಇಟ್ಟರು? ನಾನ್ ನೆಗೋಷಿಯೇಬಲ್ ಯಾವುದಂದರೆ ಅದು ಪ್ರಧಾನ ರಾಜೀನಾಮೆ. ಅದರಲ್ಲಿ ಯಾವ ಮಾತುಕತೆನೂ ಇಲ್ಲ. ಅದನ್ನು ಮಾಡಲೇಬೇಕು, ಮಾಡಾದ್ಮೇಲೆ ಬೇರೆದು ಮಾತಾಡೋಣ ಅಂತ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿದ್ದಾರೆ. ಯಾಕಂದರೆ ಸರ್ಕಾರ ಇವತ್ತು ಮಧ್ಯಾಹ್ನದ ತನಕ ಟೈಮ್ ತೊಗೊಂಡಿದೆ. ಪ್ರಧಾನ ರಾಜೀನಾಮೆ ವಿಚಾರದಲ್ಲಿ ಚರ್ಚೆ ಮಾಡಿ ನಮ್ಮ ತೀರ್ಮಾನ ನಿಮ್ಗೆ ತಿಳಿಸ್ತೀವಿ ಅಂತ. ಹಾಗಾದರೆ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ ಇಲ್ವಾ? ಪ್ರಧಾನ್ ಅವರೇನೋ ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಪ್ರಧಾನ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಹಿರಂಗವಾಗಿಯೇ ಇವತ್ತು ಹೇಳಿದ್ರು, ಹೇಳಬಹುದು. ಆದರೆ ನರೇಂದ್ರ ಮೋದಿ ಅವರು ರೆಡಿ ಇಲ್ಲ. ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಅವ್ರು ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದು ಗೊತ್ತಾಗ್ತಿದೆ. ಇವತ್ತು ಬಹುತೇಕ ಧರ್ಮೇಂದ್ರ ಪ್ರಧಾನ್ ಅವರು ನಾನು ನೈತಿಕ ಹೊಣೆ ಹೊರ್ತೀನಿ, ರಾಜೀನಾಮೆ ದಯವಿಟ್ಟು ಅಕ್ಸೆಪ್ಟ್ ಮಾಡಿ ಅಂತ ಕೇಳಬಹುದು. ಹಿಂದೆ ಕೇಳಿದ್ರು ಸುರೇಶ್ ಪ್ರಭು ಅವರೆಲ್ಲ ಈ ರೈಲ್ ಆಕ್ಸಿಡೆಂಟ್ಸ್ ಎಲ್ಲ ಆದಾಗ. ಆಗಲೂ ಮೋದಿ ಅವರು ತಗೊಂಡಿರಲಿಲ್ಲ. ನೋ, ಅಂತಹ ಕೆಲಸ ಮಾಡೋದು ಹೊಣೆಗೇಡಿತನ ಆಗತ್ತೆ. ನುಣುಚಿಕೊಳ್ಳುವುದು ಸುಲಭ, ಜವಾಬ್ದಾರಿ ಹೊತ್ತು ಮಾಡಿ ತೋರಿಸೋದು ಮುಖ್ಯ ಅನ್ನೋದು ನರೇಂದ್ರ ಮೋದಿ ಅವರ ಧ್ಯೇಯ. ಈಗಲೂ ಕೂಡ ಅವ್ರು ಹೇಳ್ತಿರೋದು ಅದನ್ನೇ. ಜವಾಬ್ದಾರಿಯಿಂದ ನೀವು ತಪ್ಪಿಸಿಕೊಳ್ಳಬೇಡಿ. ಪ್ರಧಾನ್ ಅವ್ರಿಗೆ ನರೇಂದ್ರ ಮೋದಿ ಅವರ ಕಟ್ಟುನಿಟ್ಟಿನ ಸೂಚನೆ ಇದು ಅಂತ ಹೇಳಲಾಗ್ತಿದೆ. ಯಾಕಂದರೆ ಇಷ್ಟು ದಿನದಲ್ಲಿ ರಾಜೀನಾಮೆ ಪಡೆದು ಬಿಡಬಹುದಿತ್ತಲ್ಲ. ಈಗ ಹೇಳ್ತಿರೋದು ಅದನ್ನೇ. ಜನಾದೇಶ ನಮಗಿದೆ. ನಮ್ಮನ್ನು ಸರ್ಕಾರವನ್ನಾಗಿ ಮಾಡಿರೋದು ಜನಾದೇಶದ ಮೂಲಕ ಸರ್ಕಾರ ರಚನೆ ಆಗಿರೋದು. ಸೊ ಜನಾದೇಶದಂತೆ ಕೆಲಸ ಮಾಡೋದಕ್ಕೆ ಸರ್ಕಾರ ನಿಶ್ಚಯ ಮಾಡಿದೆ ಅಂದಮೇಲೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು ಈ ಸಮಸ್ಯೆಗೆ ಪರಿಹಾರ ಅಲ್ಲ. ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಬೇಕು, ತಾತ್ಕಾಲಿಕವಾಗಿಯೂ ಅಲ್ಲ. ಪೇಪರ್ ಸೋರಿಕೆ, ಅದು ಇದು ಎಕ್ಸಾಮಿನೇಷನ್ ಸ್ಕ್ಯಾಮ್ಗಳು ಪದೇ ಪದೇ ಆಗ್ತಿರುತ್ತೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯೋಣ. UPA ಅವಧಿಯಲ್ಲಿ ಯಾವ ಕ್ರಮವನ್ನೂ ಕೈಗೊಂಡಿರಲಿಲ್ಲ BJP ಸರ್ಕಾರ. ಹೇಳ್ತಿರೋದು ಇದನ್ನೇ. ಆವಾಗಲೂ ಸರಣಿ ಒಂದೊಂದು ರಾಜ್ಯದಲ್ಲಿ ದೇಶದ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಪೇಪರ್ ಲೀಕ್ಗಳಾಗಿದ್ವು. ಆ ಲಿಸ್ಟ್ ಅಂತೂ ನೋಡಿದ್ದೀವಿ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ವಾ? ಅವಾಗೂ ಆಗಿತ್ತು, ಇವಾಗೂ ಆಗಿದೆ. ಅದರಲ್ಲಿ ಏನಿದೆ ಅಂತ ಕೇಳುವಂಥದ್ದಲ್ಲ. ಅವತ್ತಾಗಿತ್ತು, ಇವತ್ತು ಆಗಿದೆ ಅನ್ನೋದು ವಿಪರ್ಯಾಸ ಅಲ್ವಾ? ಬಟ್ ಅವತ್ತು ಏನೂ ಕ್ರಮವನ್ನೂ ಕೈಗೊಂಡಿರಲಿಲ್ಲ. ಈಗ ನಾವು ಕ್ರಮ ಕೈಗೊಳ್ತಿದ್ದೀವಿ ಮತ್ತು ಅದಕ್ಕೆ ಫುಲ್ ಸ್ಟಾಪ್ ಹಾಕೋ ನಿಟ್ಟಿನಲ್ಲಿ ನಾವು ಸರ್ವ ಪ್ರಯತ್ನಗಳನ್ನು ಮಾಡೋಣ. ನುಣುಚಿಕೊಳ್ಳೋದಕ್ಕೆ ನಾನು ಬಿಡಲ್ಲ. ನರೇಂದ್ರ ಮೋದಿ ಅವರ ನಿರ್ಧಾರ ಇದು. ಸೊ CJP ಹೋರಾಟಗಾರರು ಏನು ಹೇಳಿದ್ದಾರೆ? ಪ್ರಧಾನ ರಾಜೀನಾಮೆ ಇಲ್ದಿದ್ರೆ ಈ ಹೋರಾಟ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಊಹಿಸೋಕು ಸಾಧ್ಯ ಇಲ್ಲ. ನೇಷನ್ ವೈಡ್ ಒಂದೇ ಒಂದು ಕಾಲು, ಏನು ಬೇಕಾದರೂ ಆಗಬಹುದು ಅಂತಾನೆ ನಿನ್ನೆ ಎಚ್ಚರಿಸಿ ಹೋಗಿದೆ CJP ಸರ್ಕಾರಕ್ಕೆ. ಅದರ ಮಧ್ಯೆ ಜಿರಳೆಗಳಿಗೆ ಶಾಕ್ ಕೊಟ್ಟ ನರೇಂದ್ರ ಮೋದಿ. ಜನಾದೇಶ ನಮಗಿದೆ, ನೋ, ರಾಜೀನಾಮೆ ಪರಿಹಾರ ಅಲ್ಲ, ನುಣುಚಿಕೊಳ್ಳೋ ಹಾಗಿಲ್ಲ. ಪ್ರಧಾನ ರಾಜೀನಾಮೆಗೆ CJP ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ರಾಹುಲ್ ಗಾಂಧಿ ಅವರು ಚರ್ಚೆ ಸೆಷನ್ನಲ್ಲಿ ಮಾಡೋದು ಯಾವಾಗ ಅಂದರೆ ರಿಸೈನ್ ಆದಾಗ ಅಂತಾನೆ ಕಂಡೀಷನ್ ಹಾಕಿ ದೊಡ್ಡ ಗಲಾಟೆ ಮಾಡಿ ಸೆಷನ್ ಮುಂದಕ್ಕೆ ಹೋಗ್ತಾನೆ ಇದೆ. ಚರ್ಚೆನೇ ಆಗ್ತಿಲ್ಲ ಅಲ್ವಾ? ಕಂಡೀಷನ್ ಇಷ್ಟೇ, ಪ್ರಧಾನ ರಾಜೀನಾಮೆ. ಈಗ ಈ ವಿಚಾರದಲ್ಲಿ ರಾಜಿನೇ ಇಲ್ಲ ಅನ್ನೋದನ್ನು ಕೇಂದ್ರ ನಿರ್ಧಾರ ಮಾಡಿದೆ ಅನ್ನೋದು ಮೂಲಗಳ ಮಾಹಿತಿ. ಕೇಂದ್ರ ಸರ್ಕಾರದ ಪಕ್ಕಾ ಮೂಲಗಳ ಪ್ರತಿಕ್ರಿಯೆ ಏನಪ್ಪ ಅಂದರೆ ಪ್ರಧಾನ ರಾಜೀನಾಮೆ ಪ್ರಶ್ನೆ ಇಲ್ಲ, ರಾಜೀನಾಮೆ ನೀಡಿ ಜವಾಬ್ದಾರಿಯಿಂದ ಓಡಿ ಹೋಗುವುದೇ ಸುಲಭ ಕೆಲಸ ಮಾಡೋದಕ್ಕಿಂತ. ಸೊ ಜನಾದೇಶವನ್ನು ಒಪ್ಪಿಕೊಂಡು ಸರಿ ಮಾಡಿ ತೋರಿಸಿ ಅಂತಾನೆ ಪ್ರಧಾನ್ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಮೋದಿ ಅವರು ಕೊಟ್ಟಿದ್ದಾರಂತೆ. ಅಂತಹ ಮಾತಾಡೋಕ್ಕೆ ಬರಬೇಡಿ, ನೀವು ರಾಜೀನಾಮೆ ಕೊಡ್ತೀನಿ ಅಂತ ಆಡೋಕೆ ಬರಬೇಡಿ. ಸೊ CJP ಮತ್ತು ಸರ್ಕಾರದ ನಡುವಿನ ಜಟಾಪಟಿ ಇವತ್ತು ಮಧ್ಯಾಹ್ನ ತಾರಕಕ್ಕೇರುವ ಎಲ್ಲ ಸಂಭವ ಇದೆ. ಯಾಕಂದರೆ CJP ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ತಾ ಬಂತು. ಆರಂಭದಲ್ಲಿ ಹೋರಾಟ ಇತ್ತು, ಸ್ಟೂಡೆಂಟ್ಸ್ ಪರ ಕಾಳಜಿ ಇತ್ತು. ಈಗ ಹೆಂಗಾಗಿದೆ ಅಂದರೆ ಹುಷಾರ್ ಅಂತಿದ್ದಾರೆ ದೀಪ್ಗೆ.
ಇವತ್ತು ಸಂಜೆ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ ನಮಗೆ. ಮೈ ಮುಟ್ಟಿದ್ರೆ ಹುಷಾರ್, ತಪ್ಪು ಮಾಡಿದ್ರಿ, ಇವ್ರನ್ನ ವಾಂಗ್ಚೂಕ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರಿ, ಅದೊಂದು ದೊಡ್ಡ ತಪ್ಪಾಯಿತು. ಅದಾದಮೇಲೆ ವಿದ್ಯಾರ್ಥಿಗಳ ಮೈ ಮುಟ್ಟಿದ್ದು ಇನ್ನೂ ಒಂದು ದೊಡ್ಡ ತಪ್ಪಾಯಿತು. ಈಗ ಇನ್ನೊಂದು ತಪ್ಪು ಮಾಡ್ತಿದ್ದೀರಿ, ನಮ್ಮನ್ನು ಅರೆಸ್ಟ್ ಮಾಡಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ರಾಜೀನಾಮೆ ಕೊಡಿದ್ರೆ ದೇಶವ್ಯಾಪಿ ಹೊತ್ತು ಉರಿಯತ್ತೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ JP ನಡ್ಡಾ. ಜಿತೇಂದ್ರ ಸಿಂಗ್ ಎದುರೇ ಹೋರಾಟಗಾರರು ನಿನ್ನೆ ಸಂಜೆ ಮೀಟಿಂಗಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ. ಸೊ ಇವತ್ತೇನಾಗತ್ತೆ, ನರೇಂದ್ರ ಮೋದಿ ಅವರ ಈ ಕಠಿಣ ನಿರ್ಧಾರ ಇವತ್ತಲ್ಲ BJP ಇದನ್ನು ಹೇಳ್ತಿರೋದು, UPA ಗೌರ್ಮೆಂಟ್ ಇದ್ದಾಗಲೂ ಇದನ್ನೇ ಹೇಳಿತ್ತು ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ. ಈಗ ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಯಾವ ಕೇಸ್ ಅದು, ದಾಂತೆವಾಡ ಏನಾಗಿರುತ್ತೆ, ನಕ್ಸಲ್ ದಾಳಿಯಿಂದಾಗಿ 2010ರಲ್ಲಿ ಮಾವೋಯಿಸ್ಟ್ ಅಟ್ಯಾಕ್ ಇಂದಾಗಿ ದಾಂತೆವಾಡದಲ್ಲಿ 76 ಜನ ನಮ್ಮ ಭದ್ರತಾ ಸಿಬ್ಬಂದಿ ಸಾವಿಗೀಡಾಗಿರ್ತಾರೆ. ಎಂಥ ದೊಡ್ಡ ದಾಳಿ ಅದು, 76 ಜನ ಭದ್ರತಾ ಸಿಬ್ಬಂದಿಯನ್ನ ನಕ್ಸಲೈಟ್ಗಳು ಬಲಿ ತಗೊಳ್ತಾರೆ. ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ದವರು P. ಚಿದಂಬರಂ ಅವರು, ಅವರೇ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಿರ್ಧಾರ ಮಾಡಿರ್ತಾರೆ. ಬಟ್ ಅವತ್ತು BJPನೇ ಪಟ್ಟು ಹಿಡಿಯತ್ತೆ, ನೀವು ರಾಜೀನಾಮೆ ಕೊಡೋ ಹಾಗೆ ಇಲ್ಲ, ಅದು ಹೆಂಗೆ ರಾಜೀನಾಮೆ ಕೊಡ್ತೀರಿ ನೀವು, ರಾಜೀನಾಮೆ ಕೊಡೋದು ಹೇಡಿಗಳ ಲಕ್ಷಣ ಆಗತ್ತೆ. ನಾವು BJPಯ ಸ್ಟ್ಯಾಂಡ್ ಏನಾಗಿರುತ್ತೆ ಅಂದರೆ ವ್ಯವಸ್ಥೆ ನಕ್ಸಲೈಟ್ಸ್ಗೆ ತಲೆಬಾಗ್ದಂಗೆ ಆಗುತ್ತೆ. ಚಿದಂಬರಂ ಅವರು ನಕ್ಸಲೈಟ್ ಮುಂದೆ, ಕೇಂದ್ರ ಸರ್ಕಾರ ನಕ್ಸಲೈಟ್ ಮುಂದೆ ತಲೆಬಾಗ್ದಂಗೆ ಆಗುತ್ತೆ. ನಕ್ಸಲೈಟ್ಗಳಿಗೆ ಸರ್ಕಾರ ಸೋಲ್ಬೇಕಾ, ಬಡ್ದು ಬಿಸಾಕಿ ಅವರನ್ನ ನಾಶ ಮಾಡುವ ಬಗ್ಗೆ ಯೋಚನೆ ಮಾಡಿಬಿಟ್ರೆ ರಾಜೀನಾಮೆ ಕೊಡೋದು ಎಸ್ಕೇಪಿಸಮ್ ಅದು. ಹಾಗಾಗಿ ನಮಗೆ ಸೆಟ್ ಬ್ಯಾಕ್ ಆಗುತ್ತೆ, ಸೆಕ್ಯೂರಿಟಿ ಸೆಟ್ ಬ್ಯಾಕ್ ಆಗುತ್ತೆ, ಮಾರಲ್ ವಿಕ್ಟ್ರಿ ಆಗಿಬಿಡುತ್ತೆ ನಕ್ಸಲೈಟ್ಗಳಿಗೆ. ಮಾವೋಯಿಸ್ಟ್ಗಳ ವಿಕ್ಟ್ರಿಯನ್ನು ನಾವು ಬಯಸೋದಿಲ್ಲ. ಸೊ ರೆಸಿಗ್ನೇಷನ್ ಬೇಡ ಅಂತ ಹೇಳಿರುತ್ತೆ. ಸೊ ಮನಮೋಹನ್ ಸಿಂಗ್ ಅವರು ಕೂಡ ರೆಸಿಗ್ನೇಷನ್ ಅನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. With the nation's security, the responsibility is to secure the nation is his. But he cannot be seen as a man who is retreating from the battlefield, whimpering and shying away, a soldier on a back foot. We do not expect the Home Minister to act like that. We expect the Home Minister of this country to face boldly the situation which has. ಹಾಗಾಗಿ ಸಮಸ್ಯೆ ಆದಾಗ ಒಬ್ಬರ ತಲೆ ತೆಗೆದು ಬಿಟ್ಟರೆ ಅದು ಸೊಲ್ಯೂಷನ್ನ. ಈಗ ಸಿಸ್ಟಮಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ, ಒಬ್ಬರ ತಲೆ ತೆಗೆದು ಬಿಟ್ಟರೆ ಅದು ಸೊಲ್ಯೂಷನ್ ಅಲ್ಲ. ಸರ್ಕಾರವನ್ನು ಜನ ಆಯ್ಕೆ ಮಾಡಿದರೆ, ತಪ್ಪಾದಾಗ ಸಮಸ್ಯೆ ಆದಾಗ ಅದಕ್ಕೆ ಪರಿಹಾರವನ್ನು ಹುಡುಕಬೇಕೇ ಬಿಟ್ಟರೆ ಈ ರೀತಿ ಒಬ್ಬರ ರಾಜೀನಾಮೆಯಿಂದಾಗಿ ಏನು ಮಾಡೋಕ್ಕಾಗಲ್ಲ. ಹಂಗೆ ಹೇಳೋದಕ್ಕೆ ಹೋದರೆ ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲರೂ ರೆಸ್ಪಾನ್ಸಿಬಲ್ ಅಲ್ವಾ. ನೀಟ್ ಎಕ್ಸಾಮ್ ಹಾಳಾಗಿದ್ದಕ್ಕೆ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ ಸಿಸ್ಟಮ್? ಮತ್ತಾಗಲ್ವಾ ಪೇಪರ್ ಲೀಕ್ ಆಗಾದರೆ? ಪೇಪರ್ ಲೀಕ್ ಆಗದಂತೆ ತಡೆಯೋದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಬೇಕು. ಆ ಸೊಲ್ಯೂಷನ್ನತ್ತ ಸರ್ಕಾರ ಈಗ ಹೆಜ್ಜೆ ಇಟ್ಟಿರೋದು. ಅತ್ಯಂತ ಕಠಿಣ ಬಿಲ್ಲನ್ನು ಪಾಸ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ವೀಕ್. ಇದೇ ಸೆಷನ್ನಲ್ಲಿ ಈಗಾಗಲೇ ನಿರ್ಧಾರ ಆಗಿದೆ ಅದರ ಬಗ್ಗೆ. 10 ವರ್ಷ ಜೈಲು ಶಿಕ್ಷೆ ಮತ್ತು ಕೋಟ್ಯಾಂತರ ರೂಪಾಯಿ ದಂಡ ಹಾಕೋದು ಎಲ್ಲ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನು ನಿನ್ನೆ ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ರು ನರೇಂದ್ರ ಮೋದಿ ಅವರು, ಮಧ್ಯರಾತ್ರಿ ಅನೌನ್ಸ್ ಮಾಡಿದ ಹಾಗೇ. ಮತ್ತು ಅದನ್ನು ಈ ಸೆಷನ್ನಲ್ಲೇ ಬಿಲ್ಲು ಪಾಸ್ ಮಾಡ್ಕೊಳ್ತಾರೆ. ಆ ಮೂಲಕ ಅತ್ಯಂತ ಕಠಿಣ ಶಿಕ್ಷೆ ಆಗುತ್ತೆ. 3 ತಿಂಗಳ ಒಳಗಡೆ ಏನೇ ಪ್ರಕರಣಗಳಿದ್ರೂ ಇತ್ಯರ್ಥ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರುತ್ತೆ. ಇದೆಲ್ಲ ಕ್ರಮಗಳನ್ನು ನರೇಂದ್ರ ಮೋದಿ ಅವರು ಕೈಗೊಳ್ತಿದ್ದಾರೆ. ಇಂಥ ಕ್ರಮಗಳ ಬಗ್ಗೆ ಇನ್ನೂ ಏನಾದರೂ ಸಲಹೆ ಇದ್ದರೆ, ಸೂಚನೆ ಇದ್ದರೆ, ವಿದ್ಯಾರ್ಥಿಗಳ ಕ್ರಿಯೇಟಿವ್ ಐಡಿಯಾಸ್ ಇದ್ದರೆ, ಆಧುನಿಕ ಯುಗದಲ್ಲಿ ಬೇರೆ ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡಬಹುದು ಅಂತ ಐಡಿಯಾಸ್ ಇದ್ದರೆ ಅದನ್ನು ಕೊಡಬೇಕು, ಮಾತಾಡಬೇಕು. ಬಿಟ್ಟು ಬರೀ ರಾಜೀನಾಮೆ ಅಂತ ಹೇಳೋದ್ರಲ್ಲಿ ಪ್ರಯೋಜನ ಏನು? ಅವತ್ತು ನಮ್ಮ ಸ್ಟ್ಯಾಂಡ್ ಅದೇ ಆಗಿತ್ತು, ಇವತ್ತು ಅದೇ. ಎಸ್ಕೇಪ್ ಆಗೋದಲ್ಲ. ಪೇಪರ್ ಲೀಕ್ ಮಾಡಿದವ್ರ ಮುಂದೆ ಮಾರಲ್ ನಾವು ಸೋತಂಗಾಗುತ್ತೆ, ಅವ್ರು ವಿಕ್ಟ್ರಿ ಆಗುತ್ತೆ. ನೋಡಿದ್ರ ಸರ್ಕಾರನೇ ಬೀಳಿಸಿದ್ವಿ ನಾವು, ಅಥವಾ ಸರ್ಕಾರದಲ್ಲಿ ಒಂದು ತಲೆ ತೆಗೆದ್ವಿ ಅಂತ ಮಾರಲ್ ವಿಕ್ಟ್ರಿ ಅವ್ರದ್ದಾಗುತ್ತೆ. ಯಾಕೆ ಬಿಟ್ಕೊಡ್ಬೇಕು ಅನ್ನೋದು ನರೇಂದ್ರ ಮೋದಿ ಅವ್ರ ತೀರ್ಮಾನ. ಸೊ ಈಗ CRPF ಎಂಟ್ರಿ ಆಗಿದೆ. ಹೆಚ್ಚು ಕಡಿಮೆ ಆದರೂ ಆಶ್ಚರ್ಯ ಇಲ್ಲ ದೇಶದಲ್ಲಿ ಅಂತೆಲ್ಲ ಹೇಳ್ತಿದ್ದಾರಲ್ಲ. ಸೋನಮ್ ವಾಂಗ್ಚುಕ್ ಅವರು ಏನಂದ್ರು, ನಾನು ಯಾಕೆ ನಿಲ್ಲಿಸಿದೆ ಅಂದರೆ ಉಪವಾಸನ, ದೇಶದಲ್ಲಿ ಅನಾಹುತ ಆಗುವಂಥ ಸುಳಿವು ನನಗೆ ಸಿಕ್ಕಿತ್ತು. ಅಂದರೆ
ಅಕಸ್ಮಾತ್ ಉಪವಾಸ 28-29 ಹೋಗಿ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಅದನ್ನೇ ಕಾಯ್ತಿರೋರಿದ್ದಾರೆ. ಸೋನಮ್ ವಾಂಗ್ಚುಕ್ ಅವ್ರು ನಮ್ಮ ಹೋರಾಟಕ್ಕೆ ನಿಂತಿದ್ದಾರೆ, ಅವ್ರು ಬದುಕಬೇಕು ಅಂತ ಬಯಸ್ತಿರೋರಿಲ್ಲ, ಬಹುತೇಕ ಅವ್ರು ಸಾಯ್ಲಿ ಅಂತ ಬಯಸ್ತಿರೋರು ಇದ್ದಾರೋ ಏನೋ. ಯಾಕಂದರೆ ಅವ್ರು ಇನ್ನೆರಡೇ ದಿನ ಬದುಕ್ತಾರೆ, ಅವ್ರು ಸಾಯ್ತಾರೆ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು, ನೆನಪಿರ್ಬೋದು ನಿಮಗೆ. ನಿನ್ನೆ ತುಂಬ ಜನ CJP ಹೋರಾಟಗಾರರಿಗೆ ಅವರ ಉಪವಾಸ ನಡ್ಡಾ ಅವರ ಮೂಲಕ ಅಂತ್ಯ ಆಗಿದ್ದು, ಜ್ಯೂಸ್ ಕುಡಿಸಿ ಅಂತ್ಯ ಮಾಡಿದ್ದು ಕೇಂದ್ರ ಸರ್ಕಾರ ತುಂಬ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಕಿಡ್ನಾಪ್ ಮಾಡಿದ್ರು ಇವರನ್ನ ಸೋನಮ್ ವಾಂಗ್ಚುಕ್, ಅದು ಹೆಂಗೆ ಕೇಂದ್ರ ಸರ್ಕಾರದ ಜೊತೆ ಒಪ್ಕೊಂಡ್ರು ಅಂತ CJP ಹೋರಾಟಗಾರರು ಬಹಳ ಬೇಸರ ಮಾಡ್ಕೊಂಡಿದ್ದಾರೆ. ನಿಲ್ಲಿಸಬಾರ್ದಿತ್ತು. ಹಂಗಾದ್ರೆ ಏನು ಸಾಯ್ಬೇಕಿತ್ತ ಅವರು, ಬದುಕಬಾರ್ದು ಅವರು ರಿಕವರ್ ಆಗ್ಬೇಕು ತಾನೆ. ಇಂತಹ ಹೋರಾಟಗಳಿಗೆ ಸಾಥ್ ಕೊಡೋರು ಬೇಕು ತಾನೆ. ಹಾಗಾಗಿ ಅವ್ರು ಹೇಳ್ತಿರೋದು ಸೋನಮ್ ವಾಂಗ್ಚುಕ್ ಪ್ರಧಾನ್ ರಾಜೀನಾಮೆ ಕೇಳ್ತಿಲ್ಲ, ಅವ್ರೀಗ ಜವಾಬ್ದಾರಿ ಹೊರಲಿ, ಮಕ್ಕಳ ಮೇಲೆ ಯಾರ ಮೇಲೂ FIR ಕ್ರಮ ಆಗಬಾರ್ದು, ಕೋಟಿ ಪರಿಹಾರ ಕೊಡಬೇಕು, ಮತ್ತೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ. ಸೊ ಅವರು ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ವಾಂಗ್ಚುಕ್. ಈ ರೀತಿ ಏನೋ ಹಿಂಸಾಚಾರ ದೇಶದಲ್ಲಿ ಆಗಬಾರ್ದು ಅಂತ ನಾನು ನಿಲ್ಲಿಸಿದ್ದೀನಿ ಉಪವಾಸ ನಾನು ಅಂತ ಸಂದೇಶ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಹೈ ಡ್ರಾಮಾಗೂ ಕೂಡ ಅವರ ಪತ್ನಿ ತಿರುಗೇಟು ಕೊಟ್ಟಿದ್ದಾರೆ. ವಾಂಗ್ಚುಕ್ ಪತ್ನಿ, ಏನು ನಿಮ್ಮ ಪ್ರಧಾನಿ ಮನೆ ಮುಂದೆ ಹೋಗಿ ಏನು ಕಿತ್ತಾಕಿದ್ರಿ, ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಜಂತರ್ ಮಂತರ್ಗೆ ಬರಬೇಕಿತ್ತು ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಸೊ ಇವರು ನಿಜವಾಗಿಯೂ ಇಲ್ಲಿ CJP ಹೋರಾಟಗಾರರು ಏನು ಬಯಸ್ತಿದ್ದಾರೆ? ಸೋನಮ್ ವಾಂಗ್ಚುಕ್ ಉಪವಾಸ ನಿಲ್ಲಿಸಿದ್ದು ಇಷ್ಟ ಇಲ್ಲ ಇವ್ರಿಗೆ. ಸೊಲ್ಯೂಷನ್, ಇದಕ್ಕೊಂದು ಪರಿಹಾರ, ಶಾಶ್ವತ ಪರಿಹಾರ ಮಾಡೋಣ ಅಂತ ಮುಂದೆ ಬಂದಿದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಕೂಡಲೇ ತಾತ್ಕಾಲಿಕ ಅಲ್ಲ, ಶಾಶ್ವತ ಕ್ರಮ ಆಗಬೇಕು, ಅದನ್ನು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು, ಏನು ತಗೊಳ್ತೀರಿ ಅಂತ. ಸುಪ್ರೀಂ ಕೋರ್ಟ್ ಕಣ್ಗಾವಲಲ್ಲಿ ಈಗ ಕೇಂದ್ರ ಸರ್ಕಾರನೂ ಕೆಲಸ ಮಾಡ್ತಿದೆ. ಸಿಸ್ಟಮ್ ಸರಿ ಮಾಡೋದಕ್ಕೆ, ಸಾಥ್ ಕೊಡೋದಕ್ಕೆ ಅವಕಾಶ, ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ಒಂದು ಎಚ್ಚರಿಕೆ, ಎಲ್ಲರಿಗೂ ಅಲರ್ಟ್ ಆಗಿದ್ದಾರೆ. ಇದೆಲ್ಲ ಒಂದು ಒಳ್ಳೆಯದು ಹೋರಾಟ ಆಗಿದ್ದು. ಬಟ್ ಅದರ ದಾರಿ ತಪ್ಪಿದೆಯಲ್ಲ ಈಗ. ಸೊ ಇದನ್ನು ಇನ್ನೂ ದಾರಿ ತಪ್ಪಿಸಿ ಎಲ್ಲಿಗೋ ಕರ್ಕೊಂಡು ಹೋಗೋ ಪ್ಲಾನ್ ಇದೆ. ಗೊತ್ತಿಲ್ಲ, ಮೋದಿ ಸರ್ಕಾರ ಈಗ ರಾಜೀನಾಮೆ ಅಂತೂ ಸಾಧ್ಯವೇ ಇಲ್ಲ ಅನ್ನೋ ತೀರ್ಮಾನ ಮಾಡಿರೋದ್ರಿಂದ ಏನಾಗತ್ತೆ ಇದರ ಪರಿಣಾಮ ಅಂತ. CRPF ಬಂದು ಜಮಾ ಆಗ್ತಿದ್ದಾರೆ. ಡೆಲ್ಲಿ ಪೊಲೀಸ್ಗೆ ದೊಡ್ಡ ಸಂಖ್ಯೆಯಲ್ಲಿ CRPF ಬಲ ಸೇರ್ಪಡೆಯಾಗಿರೋದನ್ನು ನೋಡ್ತಿದ್ರೆ ದಂಡಂ ದಶಗುಣಂ ನಿರ್ಧಾರ ಮಾಡ್ತಾ ಮೋದಿ ಸರ್ಕಾರ ಹೆಚ್ಚು ಕಡಿಮೆ ಆದರೆ ಒಪ್ಪಿಕೊಂಡ್ರೆ ಓಕೆ, ಎಲ್ಲ ಫಿನಿಶ್. ವಿದ್ಯಾರ್ಥಿಗಳನ್ನು ನಮ್ಮ ಪ್ರಯಾರಿಟಿ ಆಗಿ ತೊಗೊಂಡಿದ್ದೀವಿ. ಇಲ್ಲ ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಇವತ್ತು ಅಂತ. ಯಾಕಂದರೆ ಅವ್ರು ಹಠ ಹಿಡ್ದಿರೋದು ಇದರಲ್ಲಿ ಮಾತೇ ಆಡಬೇಡಿ ನೀವು ಪ್ರಧಾನ ರಾಜೀನಾಮೆ ಅಂತ. ಇವರದ್ದು ಅಷ್ಟೇ ನಿರ್ಧಾರ, ಮಾತೇ ಆಡಬೇಡಿ, ರಾಜೀನಾಮೆ ಇಲ್ಲ ಅಂತ. ಸೊ ಈ ಪಾಯಿಂಟಲ್ಲಿ ಇವತ್ತು ಇಡೀ ದೇಶದ ಕುತೂಹಲ ಇದೆ, ಆತಂಕ ಇದೆ, ಕಳವಳ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.